ಚುನಾವಣೆ ಹತ್ರ ಬರ್ತಾ ಇದೆ. ಈಗಲಿಂದಲೇ ಹಣ ಖರ್ಚು ಮಾಡಬೇಕು. ಈ ಸರಿ ಹಣ ಖರ್ಚು ಮಾಡದೇ ಇದ್ರೆ ನನಗೆ ಠೇವಣಿನೂ ಸಿಕ್ಕೋದಿಲ್ಲ. ಈಗಲಿಂದಾನೇ ಹಣ ಖರ್ಚು ಮಾಡಿ ಜನಬೆಂಬಲನ ನಾನು ಗಳಿಸ್ಬೇಕು. ನೋಡು, ಏನಿಲ್ಲ ಅಂತಂದ್ರೂ 1 ಕೋಟಿ ರೂಪಾಯಿ ಬೇಕು. ಇತ್ತೀಚೆಗಷ್ಟೇ ಮದುವೆ ಆಗಿದೆ. ಅದು ಅಲ್ಲದೆ ನಾವು ಹೆಣ್ಣಿನ ಕಡೆಯವರು. ಹೋಗಿ ದುಡ್ಡು ಕೊಡಿ ಅಂತ ಕೈಯೊಡ್ಲಾ? ಕೈಯೊಡ್ಡದಲ್ಲ ಕಣೆ, ಅವ್ರ ಮಗನಿಗೆ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳು. ಅವ್ರನ್ನ ಸ್ವಲ್ಪ ಪುಸಲಾಯಿಸು. ಈ ರಾಜಕೀಯ ಅಂತಂದ್ರೆ ಜನ ಬಿದ್ದು ಸಾಯ್ತಾರೆ. ಸರಿ, ನೋಡೋಣ, ಮಾತಾಡ್ತೀನಿ. ನಾವು ಮಾತ್ರ ಈ ಮನೆ ಚಾಕ್ರಿ ಮಾಡ್ಕೊಂಡು ಬಿದ್ದಿರ್ಬೇಕು, ಅವಳು ಮಾತ್ರ ಊರ್ ಸುತ್ತಕ್ಕೆ ಹೋಗ್ಬೇಕಾ? ಹೋಗಿ ಯಾವತ್ತಾದ್ರೂ ಒಂದಿನ ನಾನ್ ನನ್ ಗಂಡನ ಜೊತೆ ಊರ್ ಸುತ್ತಕ್ಕೆ ಹೋಗಿದ್ದೀನ? ಅಷ್ಟೇನಾದ್ರೂ ಲೋಕ್ ಪುಟ್ಟಣ್ಣ ನೀನ್ ಹೆಂಡ್ತಿನ ಹೊರಗಡೆ ಕರ್ಕೊಂಡು ಹೋಗಿ ಬಾರೋ ಅಂತ ಯಾವತ್ತಾದ್ರೂ ಹೇಳಿದಾರ? ಇಲ್ವಲ್ಲ, ಬರೀ ಕೆಲ್ಸನೇ ಆಯ್ತು. ಹೋಗ್ಲಿ ಬಿಡಿ ಅಕ್ಕ, ಪಾಪ ಈಗ ತಾನೇ ಮದ್ವೆ ಆಗಿದ್ದಾಳೆ. ಕೆಲಸ ಮಾಡ್ಸೋದು ಬೇಡ ಅಂತ ಕಳ್ಸಿರ್ತಾರೆ. ಸ್ವಲ್ಪ ದಿನ ಹೋದ್ಮೇಲೆ ಮಾಡೋ ಕೆಲಸ ಇದ್ದಿದೆ ಅಲ್ವಾ? ನೀನ್ ಮಾತಾಡ್ಬೇಡ. ನಿನ್ ಜಾಗದಲ್ಲಿ ನಾನೇನಾದ್ರೂ ಇದ್ದಿದ್ರೆ ಅವಳು ಬುರ್ಡೆ ಹೊಡಿತಿದ್ದೆ. ನೀನ್ ಎಲ್ಲ ಸಹಿಸ್ಕೊಂಡಿರೋದಕ್ಕೆ ಹೀಗಿರೋದು. ಅವಳು ಒಳಗ್ ಬರ್ತಿದ್ದಾಗೆ ಹೊರಕೆ ಇಟ್ಕೊಂಡು ನಿಂತಿದ್ರೆ ಎಲ್ಲ ಸರಿ ಹೋಗ್ತಾ ಇತ್ತು. ನಾನೇನಾದ್ರೂ ಆಗಿದ್ರೆ ಕೊಡ್ಲಿ ಇಟ್ಕೊಂಡು ತಲೆ ಹೊಡಿತಿದ್ದೆ, ಆಗಿದ್ದಾಗ್ಲಿ ಅಂತ. ಜೀವನನೇ ಕಳ್ಕೊಂಡ್ಮೇಲೆ ಏನಾದ್ರೆ ಏನಂತೆ ಕಾಂತಿ? ಅದಕ್ಕೆ ಇದನ್ನೆಲ್ಲ ಇವಳಿಗೆ ಹೇಳ್ತಿದ್ದೀರಾ? ಇವಳೊಂಥರ ಪುಣ್ಯಕೋಟಿ ಇದ್ದ ಹಾಗೆ. ಮುಂದೆ ಬಂದ್ರೆ ಹಾಯಲ್ಲ, ಹಿಂದೆ ಬಂದ್ರೆ ಒದಿಯಲ್ಲ. ಆದ್ರೂ ಒಂದೊಂದ್ಸಲ ಇಂಥವ್ರು ಸಿಡಿದ್ ನಿಂತ್ರೆ ಇವ್ರ ಮುಂದೆ ಯಾರೂ ನಿಲ್ಲಕ್ಕಾಗಲ್ಲ. ಬಸ್ ಬರೋದಿನ ಎಷ್ಟೊತ್ತಾಗತ್ತೆ? ಬರುತ್ತೆ, ಇಷ್ಟೊತ್ತಿಗೆ ಬರುತ್ತೆ ಅಂತ ಹೇಳಕ್ಕಾಗತ್ತಾ? ಕಾಯೋದ್ ಬೋರ್ ಅಲ್ವಾ? ಏನ್ ಮಾಡಕ್ಕಾಗುತ್ತೆ, ಕಾಯ್ಲೇಬೇಕಲ್ಲ. ನಿಮ್ಮಮ್ಮ ನಿಮ್ಮಣ್ಣ ಹೀಗೆ ಬಸ್ಸಿಗೆ ಕಾಯ್ತಿರ್ತಾರ? ನಾನು ಯಾವತ್ತೂ ಹೀಗೆ ಬಸ್ಸಿಗೆ ಕಾದಿಲ್ಲಪ್ಪ. ಮೈಸೂರಿಂದ ಬರುವಾಗ ಮಾತ್ರ ಬಸ್ಸಲ್ಲಿ ಬರ್ತಿದೆ. ಎಷ್ಟೋ ಸಲ ನಮ್ಮ ಅಪ್ಪನೇ ಬಂದು ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ರು. ನೀವು ಕಾಯ್ತಿರ್ತಾರೆ, ಬೇಗ ಬಾರೋ ಅಂತ ಎಷ್ಟು ಹೇಳೋದು. ನಿಮ್ಮ ಅಮ್ಮನ ಕಾರು, ನಿಮ್ಮ ಅಣ್ಣಂಗೂ ಕಾರು, ನೀ ಮಾತ್ರ ಬಸ್ಸಿಗೆ ಕಾಯ್ಬೇಕಾ? ಇದ್ಯಾವ ನ್ಯಾಯ? ನಾನು ತಗೋಬೇಕು ಅನ್ಕೊಂಡಿದ್ದೀನಿ, ತಗೋತೀನಿ. ಮದ್ವೆಗೆ ಮುಂಚೆನೆ ತಗೋಬೇಕಿತ್ತು. ಇಷ್ಟು ಚಂದದ ಹೆಂಡತಿನ ಈ ತರ ಬಿಸಿಲಲ್ಲಿ ಕಾಯಿಸೋದಕ್ಕೆ ನಿಮ್ಗೆ ಹೇಗಾದ್ರೂ ಮನ್ಸು ಬರುತ್ತೆ? ಕಾಂತಿ, ಬಾಬಾ ತಗೋ. ಏನಿದು? ನಿನಗೆ ಉಪಯೋಗಕ್ಕೆ ಬರುವಂತ ಪುಸ್ತಕಗಳು, ಫೈನಲ್ ಇಯರ್ BA ಟೆಕ್ಸ್ಟ್ ಬುಕ್ಸ್. ತಗೋ. ಥ್ಯಾಂಕ್ಸ್ ಬಾಬಾ. ನನ್ನ ಜೀವನದಲ್ಲಿ 2 ಗುರಿಗಳನ್ನ ಇಟ್ಕೊಂಡಿದ್ದೀನಿ. ಒಂದು BA ಪಾಸ್ ಮಾಡಬೇಕು ಅಂತ. ಇನ್ನೊಂದೇನು ಅಂತ ಕೇಳ್ಬೋದಾ? ಧಾರಾಳವಾಗಿ ಕೇಳ್ಬೋದು, ಆದ್ರೆ ನಾನು ಹೇಳೋದಿಲ್ಲ ಅಷ್ಟೇ. ಯಾಕೆ? ಮಾಡೋ ಮೊದಲೇ ಹೇಳ್ಬಾರ್ದಲ್ವಾ? ಆಮೇಲೆ ಅದನ್ನ ನಮ್ಮ ಕೈಲಿ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಚೆನ್ನಾಗಿರೋದಿಲ್ಲ. ಇದು ಒಳ್ಳೆ ಕತೆ ಆಯ್ತು. ಅತ್ತೆ ಕರಿತಿದ್ದಾರೆ, ಬರ್ತೀನಿ. ನಿನ್ನೆ ಮಂಜುನಾಥನ್ಗೆ ದುಡ್ಡು ಕೊಟ್ಟು ಇನ್ನಿಲ್ದಂಗೆ ಹೇಳಿದ್ದೀನಿ, ಮೈಸೂರಿಗೆ ಹೋಗಿ ಗೊಬ್ಬರ ತಗೊಂಡು 9 ಗಂಟೆಗೆ ಬಂದ್ಬಿಡೋ, ತೋಟದಲ್ಲಿ ಆಳುಗಳು ಕಾಯ್ತಾ ಇರ್ತಾರೆ ಅಂತ. 30 ಜನ ತೋಟದಲ್ಲಿ ಕಾಯ್ತಾ ಇರೋದು. ಇವನು ಪತ್ತೆ ಇಲ್ಲ, ಗೊಬ್ಬರನೂ ಪತ್ತೆ ಇಲ್ಲ. ಆಳುಗಳಿಗೆ ಸುಮ್ಮನೆ ಒಂದಿನದ ಕೂಲಿ ಕೊಟ್ಟು ಕಳ್ಸಿದ್ದೀನಿ. 3,000 ರೂಪಾಯಿ ಗೊತ್ತಾ? ಫೋನ್ ಮಾಡಿದ್ರೆ ಫೋನು ತೆಗಿತಾ ಇಲ್ಲ. ಬರ್ತಾನಿರೋ, ಅಲ್ಲೇನೋ ತೊಂದರೆ ಆಗಿರ್ಬೇಕು. ಕಿರಿ ಮಗ ಅಂತ ಅವನು ವಹಿಸ್ಕೊಂಡು ಮಾತಾಡಬೇಡ ನೀನು. ಅವನೇನು ಅಲ್ಲಿ ಕಟ್ಟೆ ಹಾಕೋದೇನು ಕೆಲಸ ಇರಲಿಲ್ಲ ಅಲ್ಲಿ. ಪಾಪ ಅಂತ ಹೇಳ್ದಲ್ಲ, ಅವನಿಗೆ ಬಂದ್ಮೇಲೆ ಹೇಳ್ಬಿಡು. ಅವನೇ ಮುಂದೆ ನಿಂತ್ಕೊಂಡು ಕೂಲಿಗಳನ್ನ ಹೊಂದಿಸಿ ತೋಟಕ್ಕೆ ಗೊಬ್ಬರ ಹಾಕಿಸ್ಬೇಕು. ನಾನು ಅದ್ರ ಬಗ್ಗೆ ಗಮನ ಕೊಡಲ್ಲ. ಆಮೇಲೆ ಪುಟ್ಟಣ್ಣ, ಅವನಿಗೇನೋ ಆಗ್ಲಿಲ್ವಂತೆ, ಸ್ವಲ್ಪ ನೋಡು ಅಂದ್ರೆ ನಾನು ಸುಮ್ಮನೆ ಇರಲ್ಲ, ಹೇಳಿದ್ದೀನಿ.